ದಿಕ್ಕುಗಳಿಗೆ ಸಂಬಂಧಿಸಿದಂತ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊಂಡಾಗ, ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರುವ ಚರಿತ 180 ಡಿಗ್ರಿ ತಿರುಗಿ ನಂತರ ಪ್ರದಕ್ಷಿಣವಾಗಿ 90 ಡಿಗ್ರಿ ತಿರುಗುತ್ತಾಳೆ. ಈಗ ಚರಿತ ಮುಖ ಮಾಡಿದ ದಿಕ್ಕು ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಪಶ್ಚಿಮಕ್ಕೆ ಮುಖ ಮಾಡಿ ಅಂದ್ರ ಇಲ್ಲಿಂದ ಒಂದು ಸುಮ್ ಪ್ಲಸ್ ಹಾಕೋಬೇಕು. ಅಂದ್ರೆ ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನೋದು ಗೊತ್ತಾಗ್ತದೆ. ಈಗ ಆಕಿ ಯಾಕಡೆ ಮುಖ ಮಾಡಿ ನಿಂತಾಳತ್ತ? ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ಪಶ್ಚಿಮ ಅಂತಂತಂದಾಗ ಇದು ಪಶ್ಚಿಮ, ಈ ಕಡೆ ಮುಖ ಮಾಡಿ ನಿಂತಿದ್ದಾಳೆ. ಈ ಕಡೆ ಮುಖ ಮಾಡಿ ನಿಂತಿದ್ದು ಟೋಟಲ್ ಎಷ್ಟು ಡಿಗ್ರಿ ತಿರುಗ್ತಾ? 180 ಡಿಗ್ರಿ. 180 ಡಿಗ್ರಿ ಅಪ್ಪ ಅಂದಾಗ ಸರಳ ಕೋನ ಈ ತರ ಇಲ್ಲಿ ನೋಡ್ರಿ, ಇಲ್ಲಿ ನಿಂತ್ರ ಈ ಕಡೆ ಆಕಿ ಹಿಂಗಾರ ತಿರ್ಗ್ಲಿ ಹಿಂಗಾರ ತಿರ್ಗ್ಲಿ ಟೋಟಲ್. ಹಾಗಾದ್ರೆ ಯಾವ ದಿಕ್ಕಿಗೆ ಬರ್ತಾವ? ಪಶ್ಚಿಮಕ್ಕೆ ನಿಂತಿಲ್ಲಪ್ಪ ಅಂದ್ರೆ 180 ಡಿಗ್ರಿ ಅಂದ್ರೆ ತನ್ನ ಬ್ಯಾಕ್ ಸೈಡ್ ಹಿಂದಂದಾಗ ಪೂರ್ವ ದಿಕ್ಕಿಗೆ ಬಂದಿತ್ತು. ಇಲ್ಲಿ ನಿಂತ್ರ ನಂತರ ಪ್ರದಕ್ಷಿಣವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರದಕ್ಷಿಣ ಅಂತಂದ್ರೆ ಗಡಿಯಾರ ಈ ತರ ತಿರುಗ್ತದೆ, ಗಡಿಯಾರ ಈ ತರ ತಿರುಗ್ತದೆ ಪ್ರದಕ್ಷಿಣವಾಗಿ. ಹಾಗಾದ್ರೆ ಪ್ರದಕ್ಷಿಣವಾಗಿ ಎಷ್ಟು ಡಿಗ್ರಿ ತಿರುಗ್ತಾತ? 90 ಡಿಗ್ರಿ. ಇಲ್ಲಿ ಬಂದು ನಿಂತಿದ್ದಾಳ. ಇಲ್ಲಿಂತ್ರ ಪ್ರದಕ್ಷಿಣವಾಗಿ ಅಂದಾಗ ಇಲ್ಲೊಂದು ಉಪದಿಕ್ಕು ಬರ್ತದೆ. ಇಲ್ಲಿಂತ್ರ ಇಲ್ಲಿಗೆ 45 ಡಿಗ್ರಿ, ಇಲ್ಲಿಂತ್ರ ಇಲ್ಲಿ 45 ಡಿಗ್ರಿ. ಒಂದು ಮೇನ್ ದಿಕ್ಕಿನಿಂದ ಇನ್ನೊಂದು ಮೇನ್ ದಿಕ್ಕಿಗೆ ಬಂದ 90 ಡಿಗ್ರಿ ತಿರುಗದಂಗ ಆಗ್ತದೆ. ಹಾಗಾದ್ರೆ 90 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ ಏನ್ ಮಾಡ್ತಾರಪ್ಪ ಅಂತ ತಿರುಗ್ತಾಳೆ. ಹಾಗಾದ್ರೆ ಚರಿತ ಈಗ ಮುಖ ಮಾಡಿದ ದಿಕ್ಕು ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಕೆಳಗಿನ ದಿಕ್ಕು ಯಾವ್ದು ನೋಡ್ರಿ? ಇದು ಯಾವ ದಿಕ್ಕಿಗೆ ಬಂದು ನಿಂತಿದಂಗಾಯ್ತು? ಈಗ ದಕ್ಷಿಣ. ಹೀಗಾಗಿ ಆಕಿ ಯಾವ ದಿಕ್ಕಿಗೆ ಬಂದು ನಿಂತಿರ್ತಾವಪ್ಪ ಅಂತ ಅಂದಾಗ ಮುಖ ಮಾಡಿದ್ದಾಳಪ್ಪ ಅಂದ ದಕ್ಷಿಣಕ್ಕೆ. ಹೀಗಾಗಿ ಆಪ್ಷನ್ಸ್ ಯಾವ್ದು ಸರಿ ಆಗ್ತದಪ್ಪ ಅಂತ ಹೇಳಿದಾಗ ಇದ್ರಾಗ ಆಪ್ಷನ್ಸ್ ಬಿ ದಕ್ಷಿಣ ಏನಾಗ್ತದಪ್ಪ ಅಂದ ಸರಿ ಉತ್ತರ ಆಗ್ತದೆ. ಈ ತರ ಸಾಕಷ್ಟು ಮೆಂಟಾಲಿಟಿ ಪ್ರಶ್ನೆಗಳನ್ನ ನಮ್ಮ ಪೇಜಸ್ಗಳ ಮೂಲಕ ಬಿಡಿಸಿ ಹಾಕ್ತಿರ್ತೀವಿ. ಪೇಜ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.